ಕಲಬುರಗಿ ಜಿಲ್ಲೆಯ ಕಾಗಿಣಾ ನದಿ ಪ್ರವಾಹದ ಕಾಟ ಹೆಚ್ಚಾಗಿದೆ. ಕಾಗಿಣಾ ನದಿ ಪ್ರವಾಹಕ್ಕೆ 10 ಹಳ್ಳಿಗಳು ಮುಳುಗಡೆ ಆಗಿದೆ. ಕಡಬೂರು, ಇಂಗಳಗಿ, ಕೊಲ್ಲೂರು, ಕುಂದನೂರು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕಾಗಿಣಾ ನದಿ ಪ್ರವಾಹಕ್ಕೆ ಈಗ 10 ಹಳ್ಳಿಗಳು ಜಲಾವೃತ ಆಗಿರುವಂತದ್ದು. ಕಡಬೂರು, ಇಂಗಳಗಿ, ಕೊಲ್ಲೂರು, ಕುಂದನೂರು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಒಂದಷ್ಟು ಜನರು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಆಗಿದ್ದಾರೆ. ಮನೆಗೆ ನೀರು ನುಗ್ಗಿ ಗೃಹೋಪಯೋಗಿ ವಸ್ತುಗಳು ಕೂಡ ಹಾಳಾಗಿದೆ. ಪ್ರವಾಹದಿಂದ ಬೀದಿಗೆ ಬಿದ್ದ ನೂರಾರು ಕುಟುಂಬಗಳು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗ್ರಾಮಗಳು ಸಂಪೂರ್ಣವಾಗಿ ಈಗ ಮುಳುಗಡೆ ಆಗಿದೆ. ಸದ್ಯಕ್ಕೆ ಗೃಹೋಪಯೋಗಿ ವಸ್ತುಗಳು ಕೂಡ ನೀರು ಪಾಲಾಗಿದೆ. ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಯಾಕಂದ್ರೆ ಆ ಒಂದು ನದಿಯ ಪ್ರವಾಹಕ್ಕೆ ಇಡೀ ಗ್ರಾಮಗಳೇ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕದಂ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಇಲ್ಲಿ ಕಡಬೂರು ಮತ್ತೆ 10 ಹಳ್ಳಿಗಳಲ್ಲಿ ನೆರೆ ಪ್ರವಾಹ ಇರೋದ್ರಿಂದ ಯಾವ ರೀತಿಯಾಗಿ ಆ ಜನರು ಜೀವನ ನಡೆಸ್ತಾ ಇದ್ದಾರೆ? ಅಲ್ಲಿಗೆ ಅಧಿಕಾರಿಗಳು ಅಥವಾ ಸಚಿವರು ಯಾರಾದರೂ ಭೇಟಿ ಕೊಟ್ಟಿದ್ದಾರಾ? ಪರಿಹಾರದ ವಿಚಾರವಾಗಿ ಯಾರಾದರೂ ಏನಾದರೂ ಬಂದು ಮಾತುಕತೆ ನಡೆಸಿದ್ದಾರಾ? ಹೌದು ಚೈತ್ರ, ಏನಂತಂದರೆ ಕಲಬುರಗಿ ಜಿಲ್ಲೆಯಾದಂಥ ಭೀಮಿಯ ರೌದ್ರ ನರ್ತನ 3 ದಿನಗಳಿಂದ ಕೂಡ ಮುಂದುವರೆದಿರುವಂಥದ್ದು. ಇಂದು ಕೂಡ ಪ್ರವಾಹದ ಭೀತಿ ಇನ್ನಷ್ಟು ಹಳ್ಳಿಗಳನ್ನು ಆತಂಕಕ್ಕೆ ಈಡು ಮಾಡಿರುವಂಥದ್ದು. ಕಲಬುರಗಿ ಏನಂತಂದರೆ ಭೀಮಾ ನದಿ, ಕಾಗಿಣಾ ನದಿ ಸೇರಿದಂತೆ ಏನು ನದಿಗಳ ಪ್ರವಾಹದಿಂದಾಗಿ ಸುಮಾರು 150ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಎಫೆಕ್ಟ್ ಆಗಿರುವಂಥದ್ದು. ನಾವೀಗ ಕಲಬುರಗಿ ತಾಲೂಕಿನ ಹಾಗರಗುಂಡಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಈ ಒಂದು ಗ್ರಾಮದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮನೆಗಳಿಗೆ ಜಲಾವೃತ ಆಗಿರುವಂಥದ್ದು. ಈ ಏನಂತಂದರೆ ಮನೆಯಲ್ಲಿ ಕೂಡ ರಾತ್ರಿಯಿಂದ ಇಡೀ ಕೂಡ ಮನೆ ಎಲ್ಲ ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಜಾಗರಣೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ತಾವು ನಮ್ಮ ಎಡಭಾಗದಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಭೀಮಾ ನದಿಯ ಪ್ರವಾಹದಿಂದಾಗಿ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಎಲ್ಲ ಮನೆಗಳನ್ನು ಲಾಕ್ ಮಾಡಿಕೊಂಡು ಇಲ್ಲಿಂದ ಬೇರೆಡೆ ಏನಂತಂದ್ರೆ ಬೇರೆ ಸುರಕ್ಷಿತ ಸ್ಥಳಕ್ಕೆ ಜನ ಇಲ್ಲಿಂದ ಶಿಫ್ಟ್ ಅನ್ನು ಆಗಿರುವಂಥದ್ದು. ಮನೆಯಲ್ಲಿದ್ದಂಥ ಎಲ್ಲ ದಿನಸಿ ಏನು ಸಾಮಾನುಗಳಿದ್ದು ಎಲ್ಲೂ ಕೂಡ ದಿನನಿತ್ಯ ಬಳಸುವಂಥ ವಸ್ತುಗಳು ಕೂಡ ಈಗ ಸಂಪೂರ್ಣವಾಗಿ ನೀರ ಪಾಲಾಗಿರುವಂಥದ್ದು. ಹಾಗಾಗಿ ಜನರಿಗೆ ಏನಂತಂದ್ರೆ ದಿನನಿತ್ಯ ಬಳಸುವಂಥ ವಸ್ತುಗಳು ಕೂಡ ಈಗ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಕೆಲವು ಗ್ರಾಮಗಳಲ್ಲಿ ಏನಂತಂದ್ರೆ ಪ್ರವಾಹದಿಂದ ಮನೆಯಿಂದ ಆಚೆ ಬರದೆ ಇಡೀ ಗ್ರಾಮವೀಗ ಕೆರೆಯಂತಾಗಿ ಪರಿಣಮಿಸಿರುವಂಥದ್ದು. ಹಾಗಾಗಿ ಆ ಮನೆಗಳಿಂದ ಹೊರಬರದೇ ಕಳೆದ 2 ದಿನಗಳಿಂದ ಕೂಡ ಹಲವು ಗ್ರಾಮಗಳಲ್ಲಿ ಜನ ಏನಂತಂದ್ರೆ ಟೆರಿಸ್ ಮೇಲೆ ಆಶ್ರಯನ ಪಡಿತಾ ಇದ್ದಾರೆ. ಈ ಏನಂತಂದ್ರೆ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಈ ಒಂದು ಗ್ರಾಮಗಳಿಗೆ ನೀರು ನುಗ್ಗುತ್ತೆ. ನಮಗೆ ಶಾಶ್ವತವಾದಂಥ ಪರಿಹಾರ ಕೊಡಬೇಕು. ಇದು ಏನಂದ್ರೆ ಹಾಗರಗುಂಡಿಯ ಎಸ್ಸಿ ಓಣಿ. ಇದು ಈ ಓಣಿಯಲ್ಲಿ ಏನಂತಂದ್ರೆ ಸುಮಾರು 30ಕ್ಕೂ ಹೆಚ್ಚು ಏನು ಮನೆಗಳಿರುವಂಥದ್ದು. ನಾವು ಎಲ್ಲರೂ ಕೂಡ ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ನಮಗೆ ಪ್ರವಾಹ ಬರುತ್ತೆ. ಹಾಗಾಗಿ ನಮಗೆ ಬೇರೆಡೆ ಸುರಕ್ಷಿತ ಪ್ರದೇಶಗಳಲ್ಲಿ ನಮಗೇನಂತಂದ್ರೆ ನಮಗೆ ಪುನರ್ವಸತಿ ಕೇಂದ್ರಗಳನ್ನು ಕಲ್ಪಿಸಿದ್ರೆ ನಾವು ಅಲ್ಲಿ ಹೋಗಿ ವಾಸನ ಮಾಡ್ತೀವಿ. ಪ್ರತಿ ವರ್ಷ ಕೂಡ ಇದೇ ಒಂದು ಪರಿಸ್ಥಿತಿ ಆಗ್ತದೆ ಅಂತ ಸಾಕಷ್ಟು ಬಾರಿ ನಾವು ಜನಪ್ರತಿನಿಧಿಗಳು ಮತ್ತೆ ಜನ ಅಧಿಕಾರಿಗಳನ್ನ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾರೆ. ಈಗ ಅಲ್ಲಿ ಏನಂತಂದ್ರೆ ಈ ಏನು ಬಡಾವಣೆಯ ನಿವಾಸಿಗಳು ನಮ್ಮೊಂದಿಗೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಇದು ಎಷ್ಟು ವರ್ಷದ ಸಮಸ್ಯೆಗಳಿದೆ? ನಿಮಗೆ ಇಷ್ಟೆಲ್ಲ ಕಷ್ಟ ಆಗ್ತಾ ಇದ್ರು ಕೂಡ ಯಾಕೆ ನಿಮ್ಮ ಈ ಜನಪ್ರತಿನಿಧಿಗಳು ಇನ್ನೂ ನಿಮ್ಮ ಗ್ರಾಮಕ್ಕೆ ಬಂದು ಭೇಟಿ ನೀಡಿದಾರ ಅಥವಾ ನಿಮ್ಗೇನೋ ಕಷ್ಟನ ಕೇಳಿದಾರ? ಸರ್, 2006 ಹಿಡ್ಕೊಂಡು ಇದೇ ಸಮಸ್ಯೆ ಇದೆ. ಪ್ರತಿ ಸಲ ಪ್ರವಾಹ ಬಂದಾಗ ಕೂಡ ಶಾಸಕರನ್ನು ಹೇಳಿದ್ದೀವಿ, ಡಿ ಸಿ ಅವರು ಬಂದಿದ್ದರು, ಡಿ ಸಿ ಅವ್ರಿಗೆ ಹೇಳಿದ್ದೀವಿ, ತಹಸೀಲ್ದಾರಿಗೆ ಹೇಳಿದ್ದೀವಿ, ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ನಮ್ಮನ್ನು ಕಡೆಗಣಿಸುವಂಥ ವ್ಯವಸ್ಥೆನೇ ಇಲ್ಲಿ ತನಕ ಕಾಪಾಡ್ಕೊಂಡು ಬಂದಾರ. ಈಗಾದ್ರೂ ನಮ್ಮೆಲ್ಲ ಇಡೀ ಎಸ್ಸಿ ಓಣಿ ಒಟ್ಟು ಸುತ್ತುವರೆದು ನಿಂತವ. ಹುಳ ಹುಟ್ಟಿ ಬಂದು ನಾವೆಲ್ಲ ಹೈರಾಣದಾಗಿದ್ದೀವಿ. ಬೆಳಗ್ಗೆ ಜಾಗರಣೆ ಮಾಡೋಂಥ ವ್ಯವಸ್ಥೆ ಅದ. ನಾವು ಶಿಫ್ಟ್ ಆಗಿ ಬೇರೆ ಕಡೆ ಹೋಗ್ತೀವಂತ ನಾವು ಹೋಲಕ್ಕೆ ರೆಡಿ ಇದ್ದರೂ ಕೂಡ ನಮಗೆ ಓಣಿ ಶಿಫ್ಟ್ ಮಾಡಲಾಗ್ಯಾರ. ಮತ್ತು ಹೋಲಾರ್ದವ್ರಿಗೆ ಶಿಫ್ಟ್ ಮಾಡ್ಯಾರ. ಇದು ಯಾವ ವ್ಯವಸ್ಥೆ? ನಾವು ಹೋಲಕ್ಕೆಲ್ಲ ಇಡೀ ನಮ್ಮ ಜನ ನಾವು ಎಲ್ಲರೂ ಕುಳಿತು ಈ ಭೀಮಾ ಪ್ರವಾಹ ನಾವು ಎಂದಾದ್ರೂ ಈ ಪ್ರತಿ ಸಲ ಉಳಿಯೋದೇ ಆಗ್ಯದ. ಎಂದಾದ್ರೂ ಇದು ಭಯಾನಕ ವಾತಾವರಣದ ನಾವು ಸಾಯುವಂಥ ಸ್ಥಿತಿ. ಓಕೆ ಅರುಣ್, ಹಾಗೆ ಅವರನ್ನ ಮಾತನಾಡಿಸ್ತಾ ಇರಿ.